ಪ್ರೆಸೆಂಟ್ ಮಾಡಿದ್ದಾರೆ. ಎಂಟರ್ಪ್ರಿನರ್ ಲೀಡರ್ಶಿಪ್ ಇದೆ ಅವರಿಗೆ. PBM BCom ಸ್ಟೂಡೆಂಟ್ಸ್ಗೆ 110 ವಿಡಿಯೋಸ್ನೆಲ್ಲ ಪಬ್ಲಿಷ್ ಮಾಡಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ. ನಿಮಗೆಲ್ಲ ನಾನು ಗೊತ್ತಿರೋಳೆ. ನಾನು ಹುಟ್ಟಿದ್ದು ಇಲ್ಲೇ ಅಶೋಕನಗರ ಹತ್ರನೇ ಬೆಳೆದಿದ್ದು, ಮತ್ತೆ ನನ್ನ ಮದುವೆ ಆಗಿದ್ದು ಇದೇ ಛತ್ರದಲ್ಲಿ. ಅದು ಹೇಗೆ ಅಂದ್ರೆ ನನಗೆ ಇದೊಂಥರ ಅವಿನಾಭಾವ ಸಂಬಂಧ. ಈ ಸ್ಥಳದ ಮಹಾತ್ಮೆ ಅದಿರಬೇಕು. ನಾನು ಸಾಮಾನ್ಯ ಕಲಿತ್ರೆ ನಾನು ಬೇಡ, ನಾನೇನು ಮಾಡಿಲ್ಲ, ನನಗೇನೋ ಅವಾರ್ಡ್ ಕೊಟ್ಬೇಡಿ, ಸನ್ಮಾನ ಮಾಡಬೇಡಿ ಅಂತ ಹೇಳ್ತೀನಿ. ಆದರೆ ನಿಮ್ಮಗಳ ಒಂದು ಕರೆ, ರಾಜೇಶ್ವರಿ ಅವರು ಕರೆದಾಗ ನನಗೆ ಕರೆ ಅನ್ನಿಸ್ಲಿಲ್ಲ. ಯಾರೋ ನನ್ನ ಆತ್ಮೀಯರು ಬಾ ಅಂತಿದ್ದಾರೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಹೂ ಅಂತ ಒಂದೇ ಒಪ್ಕೊಂಡು ಬಂದ್ಬಿಟ್ಟೆ. ಅದು ಇಲ್ಲಿ ಯಾರು ಕರೀತೇನೆ ಬರೋಂಥ ಮನೆ ಇದು, ನಮ್ಮ ಮನೆ ಇದು. ಹಾಗಾಗಿ ನಾನು ಬಂದೆ. ಎಲ್ಲ ನಾನೇನು ಮಾತಾಡಬೇಕು ಅಂತ ಪಾಯಿಂಟ್ಸ್ ಹಾಕೊಂಡ್ಬಂದು ಎಲ್ಲ ವಿಷಯ ಮೇಡಮ್ ಮಾತಾಡ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಧನ್ಯವಾದಗಳು. ಇಲ್ಲಿ ಇರೋರೆಲ್ಲರೂ ಸಾಮಾನ್ಯರು ಯಾರೂ ಇಲ್ಲ, ಎಲ್ಲರೂ ಅಸಾಮಾನ್ಯರೇ. ಎಲ್ರಿಗೂ ಅವರವರ ಬದುಕಲ್ಲಿ ಅವರವರೇ ಹೀರೋಯಿನ್. ಅವರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗಿನ ಪ್ರಪಂಚಕ್ಕಲ್ಲ, ಪಕ್ಕದಲ್ಲಿರೋ ಗಂಡನಿಗೂ ಗೊತ್ತಾಗಲ್ಲ, ಹುಟ್ಟು ಬೆಳೆಸಿರೋ ಮಗಳಿಗೂ ಗೊತ್ತಾಗಲ್ಲ. ನಮ್ಮ ಒಳಗಿನ ಅಂತರದಿಂದ ನಮಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಪ್ರತಿ ಮಹಿಳೆಯರು ಯುದ್ಧ ಮಾಡ್ತಿರ್ತಾಳೆ. ಪ್ರತಿ ದಿನ ಪ್ರತಿ ಕ್ಷಣ ಅವಳು ಪ್ರತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡಲ್ಲ. ಅವಳು ಬೇರೆಯವರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ತನ್ನ ಮನಸ್ಸಿನ ಭಾವನೆನ ಹೊರಗೆ ತೆಗೆಯಿದೆ, ಅದನ್ನ ಸರಿದೂಗಿಸ್ಕೊತಾ ಹೋಗ್ತಾಳೆ. ಅವಳು ಮನೆಯಲ್ಲಿ ಸರಿ ಮಾಡ, ಆ ಮನೆ ಸರಿ ಹೋದ್ರೆ ಆ ಊರು ಸರಿ ಹೋಗುತ್ತೆ, ಆ ಊರು ಸರಿ ಹೋದ್ರೆ ಈ ಪ್ರಪಂಚ ಸರಿ ಹೋಗುತ್ತೆ. ಏನ್ ಗೊತ್ತಾ, ಎಷ್ಟೋ ಸರಿ ಉದ್ದಾರಗೆಲ್ಲ ನಾನು ಅನ್ಕೋತೀನಿ, ಇನ್ಮೇಲೆ ಯಾರು ವಿಶ್ವ ನಾಯಕರಿರಬಾರ್ದು, ನಾಯಕರಿರಬಾರ್ದು. ಎಲ್ಲ ಕಡೆ ವಿಶ್ವ ನಾಯಕಿಯರಿದ್ರೆ ನಾನೇ ಆಗಲ್ಲ. ಆ ಜಾಗೃತಿ ಹೆಣ್ಮಕ್ಳು ಇದೆ. ಅವರು ಎಲ್ಲಿ ಯಾರನ್ನ ಹೇಗೆ ಬಡಿಬೇಕು, ಬಗ್ಬಡಿತಾರೆ, ಯಾರ ಮನಸ್ಗೂ ನೋವು ಮಾಡಲ್ಲ. ಆ ರೀತಿ ಒಂದು ಶಕ್ತಿನ ನಮ್ಮ ಹೆಣ್ಣಿಗೆ ಹುಟ್ಟಾನೆ ದೇವರು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ದೈವವನ್ನು ಆರಾಧಿಸುವ ಕುಲದವರು ನಾವು. ಕೆಲವರಿಗೆ ವಿಷ್ಣು, ಕೆಲವರಿಗೆ ಶಿವ ಅಲ್ವಾ. ಆದ್ರೆ ನಮ್ಮ ಕುಲದವರಿಗೆ ಹೆಣ್ಣು ಆರಾಧ್ಯ ದೈವ. ಹಾಗಾಗಿ ನಮ್ಮ ಮನೆಗಳವರು, ನಮ್ಮ ಸಮಾಜದವರು ತುಂಬಾ ಗೌರವಯುತವಾಗಿ ನಡೆಸ್ಕೊಳ್ತಾರೆ. ಅದು ನಮ್ಮ ಒಂದು ಆರ್ಯವೀಕ್ಷಣ ಹೆಗ್ಗಳಿಕೆ. ಹೀಗಿರೋದ್ರಿಂದ ನಾವು ಒಬ್ಬ ಹೆಣ್ಣಾಗಿ ಹುಟ್ಟಿದ್ದೀವಿ, ಅದು ನಮ್ಮ ಪುಣ್ಯ. ಅದನ್ನ ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಎಲ್ಲರೂ ಯಾವಾಗಲೂ ಸದಾ ನಗನಾಗ್ತಾ ಇರಿ. ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ವೀಕ್ನೆಸ್ ಇದೆ, ಎಲ್ಲರಿಗೂ ಅನಾರೋಗ್ಯ ಇದೆ, ಎಲ್ಲರಿಗೂ ಮನೇಲಿ ಜಗಳ ಇದೆ. ಎದುರುಗಡೆ ಯಾರೋ ಹೊಟ್ಟೆಗಿಸ್ಕೊಡ್ತಾರೆ, ಹಿಂದ್ಗಡೆ ಯಾರೋ ಸಾಯ್ಸಕ್ ಬರ್ತಾರೆ. ಎಲ್ಲ ಬಿಟ್ಬಿಡಿ, ದೇವ್ರ ಧ್ಯಾನ ಮಾಡಿ ಖುಷಿಯಾಗಿದೆ. ಒಂದೊಂದು ಕ್ಷಣನ ನಂದು, ಈ ಕ್ಷಣ ಯಾರು ಬಿಟ್ಕೊಡ್ಬೇಡಿ. ನಮ್ಮ ಕ್ಷಣನ ನಾವೇ ಎಂಜಾಯ್ ಮಾಡೋಣ, ನಮ್ಮ ಸಂತೋಷನ ನಾವೇ ಹುಡ್ಕೊಳ್ಳೋಣ, ಬೇರೆಯವ್ರಿಗೆ ಒಳ್ಳೇದು ಮಾಡೋಣ. ನಾವು ನಮ್ಮ ಒಂದು ಜೀವನನ ಒಳ್ಳೆಯ ತನದಲ್ಲಿ ಕಾಪಾಡಿಕೊಳ್ಳೋಣ ಅಂತ ಹೇಳಿ ಒಂದು ಜೋಶ್ ಬರ್ತಾ ಇರ್ತಲ್ವಾ, ಎಲ್ಲ ಮನಸ್ಸಲ್ಲೂ ಆಗಿರುತ್ತೆ. ಅದರಿಂದ ನೀವು ಸ್ವಲ್ಪ ಎಣ್ಣೆ ಹಾಕಿ ಪೋಷಿಸ್ತಾ ಇದ್ರೆ ಸಾಕು, ತುಂಬಾ ಸಂತೋಷದ ಬದುಕು ನಮಗಾಗುತ್ತೆ. ಎಲ್ಲರೂ ವಯಸ್ಸು ಕಳೀತಾ ಇದೆ. ಹೆಣ್ಮಕ್ಕಳಿಗೆ 50 ವರ್ಷ ಆದ್ಮೇಲೆ ಹೊಸ ಜನ್ಮ ನಮ್ದು ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಸೊ ನಾವೆಲ್ಲ ಹೊಸ ಜನ್ಮ ಇಲ್ಲ, ಹತ್ರ 50 ಹಿಂದೆ ಮುಂದೆ ಇದ್ವಿ. ಸೊ ಈ ಜನ್ಮನ ತುಂಬಾ ಖುಷಿಯಿಂದ ಪ್ರತಿ ಕ್ಷಣವನ್ನ ಆನಂದಿಸ್ಕೊಳ್ಳಿ ಅಂತ